ಪರಮಾತ್ಮ ನಮಗೆ ಈ ದೊಡ್ಡದಾದ ದೇಹವೆಂಬ ಯಂತ್ರವನ್ನ ಕೊಟ್ಟ. ಏನ್ ಮಾಡ್ಬೇಕು ಈ ದೇಹದಿಂದ, ಈ ದೇಹದ ಉಪಯೋಗ ಏನು ಅಂತನ್ನೋದನ್ನ ತಿಳಿಸೋದಕ್ಕಾಗಿ ಪರಮಾತ್ಮ ಯಂತ್ರಗಳ ಜೊತೆಗೆ ಪುಸ್ತಕ ಕೊಟ್ಟಂತೆ ಈ ದೇಹದ ಜೊತೆಗೂ ಒಂದು ಪುಸ್ತಕವನ್ನ ಕೊಟ್ಟ. ಅದೇ ಪುಸ್ತಕ ಭಗವದ್ಗೀತೆ. ದಪ್ಪ ಅಕ್ಷರಗಳಲ್ಲಿ ಮುದ್ರಿತವಾದ ಪುಸ್ತಕವನ್ನ ಪರಮಾತ್ಮ ಕೊಟ್ಟ. ಈ ದೇಹದಿಂದ ಏನೆಲ್ಲ ಉಪಯೋಗವನ್ನ ಪಡೆದುಕೊಳ್ಳಬಹುದು, ಹೇಗೆ ಈ ದೇಹವನ್ನ ಸಾಧನೆಯ ದಾರಿಯಲ್ಲಿ ಕೊಂಡೊಯ್ದು ಮುಕುತಿ ಪಥದಲ್ಲಿ ತಿರುಗಿಸಬಹುದು ಇತ್ಯಾದಿ ಎಲ್ಲ ವಿಷಯಗಳನ್ನ ಆ ಪುಸ್ತಕದಲ್ಲಿ ಮುದ್ರಿಸಿಕೊಟ್ಟ. ಆ ಪುಸ್ತಕವೇ ಭಗವದ್ಗೀತೆ. 18 ಅಧ್ಯಾಯಗಳಿಂದ ಯುಕ್ತವಾದಂತಹ ಪುಸ್ತಕ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ, ಮಹಾಭಾರತ ಪಾರಿಜಾತ ಮಧುಭೂತ